ಮಾತಿಲ್ಲ. ಇವರಾಗಿರ್ಬೋದು, ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, ಇನ್ನೂ ಆರ್ ವಿ ದೇಶಪಾಂಡೆ ಅವ್ರ ಮೇಲೆ ಆರೋಪಗಳಿದ್ದಾವೆ, ಇಲ್ಲಂತಲ್ಲ, ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಮತ್ತಿನ ಆರೋಪಗಳಿದ್ದಾವೆ. ಆದರೂ ಸಮಥಿಂಗ್ ಇಸ್ ಬೆಳೆದ ನಥಿಂಗ್ ಅಂತ. ಇಲ್ಲಿ ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ, ವಿಶೇಷವಾಗಿ ಇಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಉತ್ತರ ಕರ್ನಾಟಕದ ಶಾಸಕರಿಗೆ ಅಷ್ಟೊಂದು ಮಹತ್ವ ಇಲ್ಲೇ ಸಿಗ್ತಾ ಇಲ್ಲ. ಯಾವುದೂ ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಅಥವಾ ನಮ್ಮ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಏನೋ ಯಾವುದೋ ಸಂದರ್ಭದಲ್ಲಿ ಯಾವುದೋ ಗಳಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತೊಂದೇನೋ ಪ್ರಮುಖ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಹಿಂದೊಬ್ಬರು ಯಾರೋ ಯಾವುದೋ ಕಾಲಕ್ಕೆ ಅವ್ರು ಬಂದು ಹೋದ್ರು ಇಲ್ಲಂತಲ್ಲ. ನಮ್ಮ ವೀರೇಂದ್ರ ಪಾಟೀಲವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಮಧ್ಯ ಕರ್ನಾಟಕದ ನಮ್ಮ ನಿಜಲಿಂಗಪ್ಪನವರಾಗಿರ್ಬೋದು, ಭಾಳಷ್ಟು ರೇರೆಸ್ಟ್ ಆಫ್ ದ ರೇರ್, ಆದಷ್ಟು ದಕ್ಷಿಣದ ಈ ಮುಖ್ಯಮಂತ್ರಿಗಳಾಗಿ ಬರುತ್ತಿರುವ ಕರ್ನಾಟಕದ ಜನ ಆದಷ್ಟು ಯಾಕೋ ಲಕ್ಷ ಕೊಡೋದಿಲ್ಲ ಏನು ಅಂತ. ಯಾಕಂದ್ರೆ ಇವೆಲ್ಲ ನೋಡ್ರಿ ಆರೋಪ, ಬಿ ಆರ್ ಪಾಟೀಲ್ ಆರೋಪ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದವರು, ಅದು ಗುಲ್ಬರ್ಗ ಆಳಂದದವರು, ಈಗ ರಾಜು ಕಾಗೆ ಅವರು, ಅದು ಆರ್ ವಿ ದೇಶಪಾಂಡೆ ಅವರು ನೋಡ್ರಿ, ಅವ್ರಿಗೆ ಈ ಸಲ ಅಂತ ಹೇಳ್ಕೊಳ್ಳೋಂಥದ್ದಿಲ್ಲ. ಎಷ್ಟೋ ಜನ ಅಶೋಕ್ ಪಟ್ಟಣ ಭಾಳ ಹಳೆಯವರು, ಅವ್ರ ಬಗ್ಗೆನೂ ಇಲ್ಲ ಅಂತ ಹೇಳ್ಕೊಳ್ಳೋಂಥ ಪೋಸ್ಟ್ಗಳು ಇವೆಲ್ಲನೂ ವಿಚಾರ ಮಾಡಿದಾಗ ಏನೋ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಅವ್ರ ಗುರು ಡಿ ಕೆ ಶಿ ಅವರಿಂದ ಒಂದು ಸ್ವಲ್ಪ ಏನೋ ಒಳ್ಳೆಯ ಸ್ಥಾನ ಸಿಕ್ಕಿರ್ಬೋದು. ಆದರೆ ಉತ್ತರ ಕರ್ನಾಟಕದ ಅಂತ ಹೇಳ್ಕೊಳ್ಳೋಂಥ ಪೋಸ್ಟ್ಗಳನ್ನು ಉತ್ತರ ಕರ್ನಾಟಕದ ಜನರಿಗೆ ಕೊಡಲಿಕ್ಕಿಲ್ಲ ಅಂತ ಇದ್ದಾವಿಲ್ಲದ್ರೆ ಇದೊಂದು ಸಣ್ಣ ಆರೋಪ ಇದ್ದೇ ಇರ್ತದೆ. ಹೀಗಾಗಿ ರಾಜು ಕಾಗೆ ಅವರು 30 ವರ್ಷ ಆದರೂ ಮುದ್ದಾದ ಮಾಡ್ತಾರೆ ಅನ್ನೋದು ಒಂದು ಸೂಕ್ಷ್ಮ ಆರೋಪ ಮಾಡ್ತಾ ಇದ್ದಾರೆ. ಇದು ಇವತ್ತು ಸಿದ್ದರಾಮಯ್ಯ ಅವರು ಗಮನಿಸಬೇಕಾಗಿದೆ. ಯಾಕಂದರೆ ಅಟ್ಲೀಸ್ಟ್ ಅನುದಾನ ಯಾವ ದೃಷ್ಟಿ ಐತಿ ಏನು ಎಂತು ಕರೆದು ಮಾತಾಡಿಸಿ ಒಂದು ಸ್ವಲ್ಪ ಕೊಟ್ಟರೆ ಇವೆಲ್ಲ